ಜಾಸ್ತಿ ವ್ಯವಸಾಯಕ್ಕಾಗಿಯೇ ಕರೆಂಟ್ ಕೊಡುವಂಥದ್ದು ಜಾಸ್ತಿ ಇದೆ. ನಾವು ನಿಮ್ಮ ಸೇವೆಗೆ ಇರೋದು. ನನಗೆ ಆಗಸ್ಟಲ್ಲಿ ನಾನು ಕರ್ತವ್ಯಕ್ಕೆ ವರದಿ ಮಾಡ್ಕೊಂಡ್ಮೇಲೆ ಸಾಕಷ್ಟು ಸಮಸ್ಯೆಗಳೆಲ್ಲ ಏನು 100ಕ್ಕೆ 100 ಸಮಸ್ಯೆ ಬಗೆಹರಿಸಿದ್ದೀನಿ ಅಂತ ನಾನು ಹೇಳಲ್ಲ. ಒಂದು 50 ಭಾಗ ಅಷ್ಟು ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ಬಂದಿರೋದಷ್ಟು ನಾನು ಬಗೆಹರಿಸಿದ್ದೀನಿ. ಈಗ ರೈತ ಸಂಘದಿಂದ ನಮಗೊಂದು ಮನವಿ ಬಂದಿದೆ. ಈಗ ಕರೆಂಟು ಇವರು ಗದರ್ನಹಳ್ಳಿನಲ್ಲಿ ಕರೆಂಟಿನ ಸಮಸ್ಯೆ ಇದೆ, ಒಂದಿನ ಬಿಟ್ಟು ಒಂದಿನ ಕೊಡ್ತಾ ಇದ್ದಾರೆ ಅಂತ ಸಮಸ್ಯೆ ಹೇಳಿದರೆ ಇಲ್ಲಿ ನಮ್ಮ ಗಮನಕ್ಕೆ ಆಲ್ರೆಡಿ ಬಂದಿತ್ತು. ನಾವು ಇಲ್ಲಿ ವರದಿ ಮಾಡ್ಕೊಂಡಾಗಲೇ ಗಮನಕ್ಕೆ ಬಂದಿತ್ತು. ಅದಕ್ಕೆ ಏನು ಕೆಲಸಗಳು ಮಾಡಬೇಕು ಕೆಲಸಗಳು ಮಾಡಿದ್ದೀವಿ. ಇನ್ನೊಂದು ಕೆಲಸ ಬಾಕಿ ಇದೆ. KMTC ವತಿಯಿಂದ ಒಂದು ಸೀಟಿಂಗ್ಗಳನ್ನು ಹೆಚ್ಚುವರಿ ಮಾಡೋಂಥದ್ದಿದೆ. ಅದು ಅವರು 1 ವಾರದಲ್ಲಿ ನಾವು ಕಾಲಾವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ತಾವು ಬಂದಿದ್ದೀರಾ. ನಾವು ಇನ್ನೂ ಒತ್ತಡ KMTC ಮೇಲೆ ಒತ್ತಡ ಜಾಸ್ತಿ ಮಾಡಿ ಅದನ್ನು ಇನ್ನೂ ಒಂದು 2-3 ದಿನದಲ್ಲೇ ಮಾಡುವಂಥ ಕೆಲಸ ಖಂಡಿತ ಮಾಡ್ತೀವಿ ಅಂತ ನಮ್ಮಲ್ಲಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 2-3 ಕಡೆ ಅನಂತಪುರ ಆ ಕಡೆ ಎಲ್ಲ ಹಬ್ಬಗಳು ಬಾಗಿದೆ ಅಂತ ಹೇಳಿದ್ದಾರೆ. ಫೋಟೋಗಳನ್ನು ಕೂಡ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ ಖುದ್ದಾಗಿ ಇದನ್ನು ಇನ್ನು 2 ದಿನದಲ್ಲೇ ಸರಿ ಮಾಡಿಕೊಡ್ತೀನಿ. ಇನ್ನು ಕಾಮಸಮುದ್ರ ಏರಿಯಾನಲ್ಲಿ ಅದೇ ಗುತ್ತಿಗೆದಾರ ಎಸ್ಟಿಮೇಟ್ ಆಗಿದೆ, ಇನ್ನೊಂದು ಕಡೆ ಕೆಲಸ ಮಾಡಿದ್ದಾರೆ ಅಂತ ಏನು ಹೇಳಿದ್ದಾರೆ. ಹಾಗಾಗಿ ಏನು ಕೆಲಸ ಮಾಡಿದ್ದಾರೆ ವೆರಿಫೈ ಮಾಡಿ ಖಂಡಿತ ಅದನ್ನು ಕೂಡ ಸೆಟರೇಟ್ ಮಾಡಿ ಅಂತ ಹೇಳ್ತೀವಿ. ಈಗ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ದಯಮಾಡಿ ನನ್ನ ನಮ್ಮವರಿಗೆ ಖುದ್ದಾಗಿ ಯಾರು ಬೇಕಾದರೂ ಶಾಖಾಧಿಕಾರಿಗಳನ್ನ ಕರೆಕ್ಟಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು, ದೂರವಾಣಿ ಕರೆಗಳನ್ನ ಸ್ವೀಕರಿಸಬೇಕು ಅಂತ ಆಲ್ರೆಡಿ ನಾವು ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ದೀವಿ. ರೈಟಿಂಗಲ್ಲೂ ಕೂಡ ಅವರಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದೀವಿ. ಈಗ ಏನು ಸಮಸ್ಯೆಗಳು ಬಂದಿದೆ ಅದು 2 ಶಾಖೆಗಳಿಂದ ಬಂದಿದೆ. ನಮಗೆ ONM 2 ಮತ್ತು ONM 3 ಶಾಖೆಗಳಿಂದ ನಮಗೆ ಜಾಸ್ತಿ ಕಂಪ್ಲೇಂಟ್ಗಳು ಬಂದಿದೆ. ನಾವು ಅವ್ರನ್ನ ಇವತ್ತು ಸಂಜೆ ಮತ್ತೆ ಒಂದೊಂದು ಮೀಟಿಂಗ್ ಕರಿತೀವಿ ಎಲ್ಲ ಶಾಖಾಧಿಕಾರಿಗಳನ್ನು. ನಾವು ಏನು ಇವತ್ತು ಮನವಿ ಕೊಟ್ಟಿದ್ದೀರಾ, ಏನು ನಿಮ್ಮ ಕಂಪ್ಲೇಂಟ್ಸ್ಗಳಿದೆ ಅವನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿ ಮುಂದಿನ ಬೇಸಿಗೆ ನಮಗೆ ಕಷ್ಟಕಾಲ ಇದೆ. ಈ ಬೇಸಿಗೆ ಟೈಮಲ್ಲಿ ನಮಗೆ ಸಮರ್ಪಕವಾಗಿ ವಿದ್ಯುತ್ ಸಂಪರ್ಕ ನೀಡೋದೇ ನಮಗೆ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರುವುದು. ಇವತ್ತು ಬೇಸಿಗೆ ಸ್ಟಾರ್ಟ್ ಆಗಿದೆ. ಇವತ್ತು ಕರೆಂಟನ್ನು ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಇವತ್ತು ಒಂದು ಕ್ಯೂಟ್ರಲ್ಲಿ ಇವತ್ತು ಕೊಟ್ಟರೆ ನಾಳೆ ಕೊಡ್ತಾರೆ, ನಾಳೆ ಕೊಟ್ಟರೆ ನಾಳೆ ಕೊಡ್ತಾರೆ, ಈ ರೀತಿಯಲ್ಲಿ ಆಗ್ತಾ ಇದೆ. ಯಾಕೆಂದ್ರೆ ರೈತರು ಬೆಳೆ ನಷ್ಟ ಆಗ್ತಾ ಇದೆ. ಇದೇನಾದ್ರೂ ಈ ತರ ಆದ್ರೆ ಈ ಬೆಳೆನೆಲ್ಲ ಸಂಪೂರ್ಣ ನಷ್ಟ ಆಗಿರೋದನ್ನ ಯಾರ ಭಾಗದಲ್ಲಿರೋಂಥ ಲೈನ್ ಮ್ಯಾನ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಅವರೇ ಕಟ್ಕೊಡ್ಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಅಂತಂದ್ರೆ ಇವತ್ತು ನಾವು ಬೆಳೆ ಹಾಕಿದಿರಿ, ಇವತ್ತು ಸಾಲ ಓಲ ಮಾಡಿ ಆ ಬೆಳೆ ನಷ್ಟವನ್ನು ಯಾರು ಕೊಡ್ಬೇಕಾಗುತ್ತೆ? ಇವತ್ತು ಒಬ್ಬ ಅಧಿಕಾರಿ ತಿಂಗಳ ಬಂದ 50 ಲಕ್ಷ ಸಂಬಳ ತಗೊಳ್ತಾನ, ಅದು ರಜೆ ಹಾಕೊಂಡು ಮನೆಗೆ ಹೋದ್ರೂ ಸಂಬಳ ಕೊಡ್ತಾರ. ನಮ್ಗೆ ಯಾರು ಸಂಬಳ ಕೊಡೋದು? ಈ ದೇಶಕ್ಕೆ ಊಟ ಆಗಂತ ರೈತರು ನಾವು ದಯಮಾಡಿ ರೈತರ ಜೊತೆ ಸಂಪರ್ಕ ಚೆನ್ನಾಗಿರೋ ಲೈನ್ ಮ್ಯಾನ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಆ ರೈತರದ್ದು ಕೆಲಸ ಮಾಡಿಕೊಡಿ ದಯಮಾಡಿ ಹೇಳಿ ನಾನು ಅನ್ನೋದು ನಾವು ಕೇಳಕ್ಕೆ ಇಷ್ಟಪಡ್ತೀವಿ. ಅದಾದ ನಂತರ ಏನಿವತ್ತು ಹಳ್ಳಿಗಳಲ್ಲಿರ್ಬೋದು ಮತ್ತು ಪಟ್ಟಣದಲ್ಲಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಓದಂಥದ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು 24 ಕರೆಂಟನ್ನು ಸಮರ್ಪಕವಾಗಿ ಕೊಡಬೇಕಾಗುತ್ತೆ. ಇವತ್ತು ಏನಾಗಿದೆ ಅಂದರೆ ಹಳ್ಳಿ ಇರ್ಬೋದು ಪಟ್ಟಣ ಇರ್ಬೋದು 24 ಕರೆಂಟನ್ನು ಬಹಳಷ್ಟು ಸ್ಥಗಿತಗೊಳಿಸ್ತಾ ಇದ್ದಾರೆ. ಮಕ್ಕಳಿಗೆ ಓದಂಥ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅದಾದಮೇಲೆ ಇವತ್ತು ಹಳ್ಳಿಗಳ ಕಡೆ ರಾತ್ರಿ ಟೈಮ್ ಇವತ್ತು ಹೆಣ್ಮಕ್ಳು ಅಡುಗೆ ಮಾಡೋಕ್ಕಾಗಲ್ಲ ಸಂದರ್ಭ ಆಗ್ಬಿಟ್ಟು ಹೇಳ್ತೀನಿ. ಕಾಡು ಇರೋಂಥ ಕಾಮಸಂದ್ರ ಪೂದಿಕೋಟೆ ಕಡೆ ಇರೋಂಥ ಸಂದರ್ಭದಲ್ಲಿ ಆನೆ ದಾಳಿಗಳಾಗುತ್ತೆ, ಕಳ್ಳಿ ದಾಳಿ ಆಗುತ್ತೆ. ಇವತ್ತು ಕರೆಂಟನ್ನು ಸಮರ್ಪಕ ಕೊಡಬೇಕಾಗುತ್ತೆ. ಮತ್ತೆ ಇವತ್ತು ಕರೆಂಟನ್ನು ನೀವು ಮಾಡಿದಾಗ ಎಲ್ಲರ ಮನೇಲಿ UPS ಇರೋದಿಲ್ಲ. ಎಷ್ಟೋ ಜನ ಬಡವರಿದ್ದಾರೆ, ಎಲ್ಲರೂ UPS ಹಾಕೊಡೋಕ್ಕಾಗ. ದಯಮಾಡಿ ಇವತ್ತು ಬೇಸಿಗೆ ಬರ್ತದೆ, ಮಕ್ಕಳಿಗೆ ಇವತ್ತು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ದಯಮಾಡಿ ಕರೆಂಟನ್ನು ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ. ಮತ್ತೆ ಈ ಬೇಸಿಗೆ ಬರೋದನ್ನ 3 ಫೇಸ್ ಕರೆಂಟನ್ನು ಸಂಪೂರ್ಣವಾಗಿ ರೈತರಿಗೆ ತೊಂದರೆ ಮಾಡ್ದಂಗೆ ಇವತ್ತು ಅನುಕೂಲ ಮಾಡಿಕೊಡ್ಬೇಕು. ನೀವೇನಾದರೂ ರೈತರಿಗೆ ತೊಂದರೆ ಮಾಡೋ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಇಲ್ಲೇ ಒಂದು ಪೆಂಡಲನ್ನು ಹಾಕೊಂಡು ನಿರಂತರ ದಂಡ ಮಾಡಬೇಕಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದಾದ ನಂತರ ಮತ್ತೆ ಏನಿವತ್ತು ಈ ಗುತ್ತಿಗೆದಾರರು ಮತ್ತೆ ಲೈನ್ ಮ್ಯಾನ್ಗಳು ಹೇಳ್ತೀನಿ, ಗುತ್ತಿಗೆದಾರರು ಮತ್ತೆ ಲೈನ್ ಮ್ಯಾನ್ಗಳು ಮತ್ತೆ ಇನ್ಸ್ಪೆಕ್ಟರ್ ಸೇರ್ಕೊಂಡು ಏನಾಗ್ತಂದ್ರೆ ಇವತ್ತು ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದ್ರೆ ಎಲ್ಲ ಒಂದು ಕಡೆ ಎಸ್ಟಿಮೇಟ್ ಮಾಡ್ತಾರ ಕೆಲಸ ಮಾಡೋದಕ್ಕೆ. ಆ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾವ್ದೋ ಜಮೀನಲ್ಲಿ ಹೋಗಿ ಇಲ್ಲೋ ಮನೆ ಹೊಡ್ಯಾಕಂತ ಮರ ಹೊಡೆದಾಕಂತ ಮಾಡಿ ಬೇರೆ ಬೇರೆ ಕಡೆ ಎಸ್ಟಿಮೇಟ್ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾರ. ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಅಂತ ಗುತ್ತಿಗೆದಾರನ್ನ ಕೂಡಲೇ ಬ್ಲಾಕ್ ಲಿಸ್ಟ್ ಹಾಕ್ಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅವ್ರು ಕುಂಭಕರ್ಣ ಇನ್ಸ್ಪೆಕ್ಟರ್ನ ಮತ್ತೆ ಲೈನ್ ಮ್ಯಾನ್ನ ಅಮಾನತ್ ಮಾಡಬೇಕಾಗುತ್ತೆ ಮತ್ತೆ ಈ ಸಂದರ್ಭ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಇದೇನಾದ್ರೂ ಆಗಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲ ರೈತರನ್ನು ಕರೆಸಿ ಇಲ್ಲೇ ಕಚೇರಿ ಮುಂಭಾಗದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಆ ಸಂದರ್ಭಕ್ಕೆ ಮತ್ತು SN ಕರೆಸಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ.